ನನ್ನೆಲ್ಲ ಕೇಳುಗ ಮಿತ್ರರಿಗೆ ನಮಸ್ಕಾರ. ಧರ್ಮಶ್ರೀಯ 11ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಶಂಕರಣ್ಣನ ಮನೆಯಲ್ಲಿ ಅವರ ಅಣ್ಣ ರಾಮಣ್ಣನ ಮದುವೆಯ ಮಾತಿಗೆ ಕೊನೆಯಾಗಿದ್ದ ಅಧ್ಯಾಯ ಈಗ ಮುಂದುವರಿಯುವುದು. ರಾಮಣ್ಣ ನಗುತ್ತಾ, ಈ ವರ್ಷ ನಾನು ಮದುವೆ ಮಾಡ್ಕೋಬೇಕು ಅಂತ ನಮ್ಮಮ್ಮನ ಹಠ. ನಾನು ಆಗೋಲ್ಲ ಅಂದರೂ ಬಿಡದೆ ನನ್ನ ಎಳೆದುಕೊಂಡು ಹೋಗಿಯಾದರೂ ಯಾವುದಾದರೂ ಕನ್ಯೆಯ ಜೊತೆ ಮದುವೆ ಮಾಡಿಯೇ ಮಾಡುತ್ತಾರೆ ಎಂದರು. ಅದಕ್ಕೆ ಮೊದಲು ನೀವೇ ಯಾಕೆ ಒಪ್ಕೋಬಾರ್ದು ಎಂದು ನಾನು ಕೇಳಿದೆ. ನನಗೆ ಮದುವೆಯಾಗುವ ಮನಸ್ಸಿಲ್ಲ. ಯಾಕೆ? ನನ್ನ ಮೇಲಿನ ಜವಾಬ್ದಾರಿ ಕಡಿಮೆ ಇಲ್ಲ. ಈ ವರ್ಷ ವೀಣೆಗೆ ಮತ್ತೆ ನನಗಲ್ಲದ ವಿದ್ವತ್ ಪರೀಕ್ಷೆಯಲ್ಲಿ ಪಾಸಾಗಬೇಕು. ಶಂಕರನನ್ನು MAಗೆ ಓದಿಸಬೇಕು. ಇನ್ನು ತಂದೆ ತಾಯಿಗಳ ಜವಾಬ್ದಾರಿ ಅವರ ಜೀವನ ಪರ್ಯಂತ ನನಗೆ ಸೇರಿದ್ದದ್ದು. ನಾನು ಬಾಯಿ ಹಾಕಿದೆ. ಯಾಕೆ? MA ಮುಗಿದ ಮೇಲೆ ಶಂಕರ ಒಂದು ಕೆಲಸಕ್ಕೆ ಸೇರಿ ಅವನು ನಿಮಗೂ ಹೇಳಿಲ್ಲ ಅಂತ ಕಾಣುತ್ತೆ. ನನ್ನನ್ನು ಅರ್ಧದಲ್ಲಿಯೇ ತಡೆದು ಅವರು ಹೇಳಿದರು. ಅವನ ಸ್ವಭಾವವೇ ಹಾಗೆ. ರಾಷ್ಟ್ರ, ಧರ್ಮ, ಸಂಸ್ಕೃತಿ ಮೊದಲಾದ ವಿಷಯಗಳನ್ನು ಬಿಟ್ಟರೆ ತನ್ನ ಸ್ವಂತ ವಿಷಯದಲ್ಲಾಗಲಿ ತನ್ನ ಜೀವನದ ಬಗ್ಗೆ ಆಗಲಿ ಯಾರ ಕೈಲೂ ಏನೂ ಹೇಳಿರೋಲ್ಲ. ಹೇಳೋದು ಅನವಶ್ಯಕ ಅಂತ ಅವನ ಭಾವನೆ. ಈಗ ಮಾತು ಬಂದದ್ದಕ್ಕೆ ನಾನೇ ಹೇಳ್ತಿದ್ದೀನಿ. ಶಂಕರ ಓದೋದು ಹೆಸರಿನ ಮುಂದೆ ಒಂದು ಡಿಗ್ರಿ ಇರಲಿ ಅಂತ. ತನ್ನ ಮುಂದಿನ ಕೆಲಸ ಕಾರ್ಯಗಳಿಗೆ ಸಹಾಯಕವಾಗುವ ಈಗಿನ ಕಾಲದ ಜ್ಞಾನ ಸಂಪಾದನೆಗೂ ಹೌದು. MA ಮುಗಿದ ಮೇಲೆ ತನ್ನನ್ನು ಪೂರ್ಣವಾಗಿ ಸಂಘದ ಕೆಲಸಕ್ಕೆ ಮೀಸಲಾಗಿಟ್ಟುಕೊಳ್ಳುತ್ತಾನೆ. ತಾನು ಎಲ್ಲರಂತೆ ಕೆಲಸಕ್ಕೆ ಸೇರಿ ಸಂಪಾದನೆ ಮಾಡಿ ಮದುವೆಯಾಗಿ ಮುಂದೆ ಗೊತ್ತೇ ಇದೆಯಲ್ಲ. ಇಷ್ಟರಲ್ಲೇ ಜೀವನನ ಕಟ್ಟಿ ಹಾಕೋಕ್ಕೆ ಅವನಿಗೆ ಇಷ್ಟವಿಲ್ಲ. ಅವನಿಗೆ ವಿಶಾಲವಾದ ಕಾರ್ಯಕ್ಷೇತ್ರ ಬೇಕು. ಅವನಂತೂ ಮದುವೆ ಮಾಡಿಕೊಳ್ಳೋಲ್ಲ. ಈ ವಿಚಾರ ನಮ್ಮ ತಾಯಿ ತಂದೆಯರಿಗೆ ಗೊತ್ತಿದೆ. ಅದಕ್ಕೆ ನಾನು ಸಹ ಎಲ್ಲಿ ಅವನ ಹಾಗೆ ಆಗಿಬಿಟ್ಟೇನೋ ಅನ್ನೋ ಭಯದಿಂದ ಈ ವರ್ಷ ನನಗೆ ಮದುವೆ ಮಾಡಿಯೇ ತೀರಬೇಕೆಂದು ನಮ್ಮಮ್ಮ ತೀರ್ಮಾನಿಸಿದ್ದಾಳೆ. ಶಂಕರನ ತೀರ್ಮಾನ ನಿಮಗೆ ಸರಿ ಅನಿಸುತ್ತದೆಯೇ? ಅದರಲ್ಲಿ ತಪ್ಪೇನಿದೆ? ನನ್ನ ತಮ್ಮನು 10ರ ಜೊತೆ 11ನೇವನಾಗಬೇಕು ಅಂತ ನಾನು ಬಯಸೋಲ್ಲ. ದೊಡ್ಡ ಕ್ಷೇತ್ರ ಅವನ ಕಣ್ಣಿಗೆ ಕಾಣಿಸುತ್ತಿರುವಾಗ ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಜೀವನದಲ್ಲಿ ಸಾಗಬೇಕು ಅಂತ ಅವನು ಸಂಕಲ್ಪ ಮಾಡಿರುವಾಗ ನಾನೇಕೆ ಅಡ್ಡ ಬರಲಿ? ನಾನು ಸಂತೋಷದಿಂದ ಅನುಮತಿ ಕೊಟ್ಟಿದ್ದೀನಿ. ಅವನು ಕೆಲಸಕ್ಕೆ ಸೇರಿದರೆ ತಂದೆ ತಾಯಿಗಳನ್ನು ಕಾಪಾಡುವ ನನ್ನ ಕೆಲಸ ಸ್ವಲ್ಪ ಹಗುರವಾಗುತ್ತಿತ್ತು. ನನ್ನನ್ನು ಹೆತ್ತು ಹೊತ್ತವರನ್ನು ಸಾಕುವುದು ನನಗೆ ಭಾರವೇನಲ್ಲ. ನಮ್ಮಮ್ಮ ವಂಶ ಬೆಳೆಯಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೆ ತಂದೆ ತಾಯಿಗಳಿಗೆ ಮಗನಾಗಿ ನಾನಿದ್ದೀನಿ. ರಾಷ್ಟ್ರದ ಮಗನಾಗಿ ಶಂಕರನನ್ನು ಕೊಟ್ಟು ಬಿಟ್ಟಿದ್ದೇವೆ. ಅವರು ಮುಂದುವರಿಸಿ ಹೇಳಿದರು. ಅವನ ಚಿಕ್ಕ ವಯಸ್ಸಿನಲ್ಲಿ ನಾನೇ ಸಂಘ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಿದ್ದೆ. ಕೆಲವು ದಿನಗಳಲ್ಲಿ ನಾನು ಕ್ರಮವಾಗಿ ಹೋಗೋದು ಬಿಟ್ಟು ಬಿಟ್ಟೆ. ಅವನು ಅದರ ಕಾರ್ಯಕ್ರಮಗಳಲ್ಲಿಯೇ ತಲ್ಲೀನನಾದ. ಇಂಟರ್ಮೀಡಿಯೇಟ್ ಓದುತ್ತಿರುವಾಗ ಒಂದು ದಿನ ನನ್ನ ಕೈಲಿ ಹೇಳಿದ, ರಾಮಣ್ಣ, ನನ್ನ ಇಡೀ ಜೀವನವನ್ನು ರಾಷ್ಟ್ರ ಸೇವೆಯಲ್ಲಿ ಕಳಿಬೇಕು ಅಂತ ಆಸೆಯಾಗುತ್ತೆ. ಅವನ ಮಾತು ಕೇಳೋಕೆ ಮಾತ್ರ ಚೆನ್ನಾಗಿತ್ತು. ನಾವೇನು ಶ್ರೀಮಂತರಲ್ಲ. ಆಗಲಂತೂ ನಮ್ಮ ಮನೆಯ ಸ್ಥಿತಿ ಅದನ್ನು ಬಾಯಿಂದ ಹೇಳೋಕ್ಕೂ ಕಷ್ಟ ಆಗಿತ್ತು. ಬಡವ ರಾಷ್ಟ್ರ ಸೇವೆಯನ್ನಂತೂ ಮಾಡಬಲ್ಲ ಅಂತ ನನ್ನ ಪ್ರಶ್ನೆಯಾಗಿತ್ತು. ಆದರೆ ಈಗ ನನಗೆ ಅರ್ಥವಾಗಿದೆ. ನಿಜವಾಗಿಯೂ ರಾಷ್ಟ್ರ ಸೇವೆ ಆಗಬೇಕಾದರೆ ಬಡವನಿಂದಲೇ ಸಾಧ್ಯ, ಅಥವಾ ತನ್ನ ಶ್ರೀಮಂತಿಕೆಯನ್ನು ಬಿಟ್ಟು ಮುಕ್ತ ಭಾವದಿಂದ ಬಡವನಾಗುವನಿಂದಲೇ ಸಾಧ್ಯ. ಅಷ್ಟರಲ್ಲಿ ಸಂಜೆ 5 ಗಂಟೆಯಾಗಿತ್ತು. ಗಡಿಬಿಡಿಯಿಂದ ಕೊಠಡಿಗೆ ಬಂದ ಶಂಕರ ಹೇಳಿದ, ನಮ್ಮಣ್ಣನ ಲೆಕ್ಚರ್ ಮುಗಿತು ತಾನೇ? ಹೇಳು, ಹೋಗೋಣ. ನನಗೆ ಹೊತ್ತಾಯಿತು. ಸಂಘಸ್ಥಾನಕ್ಕೆ ಹೋಗಬೇಕು. ನಾವಿಬ್ಬರೂ ಹೊರಟೆವು. ಅವರ ತಂದೆ ಎದ್ದು ಸಂಸ್ಕೃತದ ಪಾಠಶಾಲೆಗೆ ಹೋಗಿದ್ದರು. ಆ ದಿನ ಅಲ್ಲಿ ಒಂದು ವಿಶೇಷ ಉಪನ್ಯಾಸವಿತ್ತಂತೆ. ರಾಮಣ್ಣ ನನಗೆ, ಇವನ ಜೊತೆ ಅಂತ ನೀವು ಕಾಯಬೇಡಿ, ಬಿಡುವಾದಾಗ ನೀವೇ ಮನೆಗೆ ಬರುತ್ತೀರಿ. ಅವನಂತೂ ನಮ್ಮ ಮನೆಯವನಲ್ಲ ಎಂದರು. ಅವರ ತಾಯಿ ಒಳಗಿನಿಂದಲೇ ಕೂಗಿ ಹೇಳಿದರು, ಮುಂದಿನ ಭಾನುವಾರ ಮನೆಗೆ ಬಾರೋ ಶಂಕರ ಎಂದು. ನಾವಿಬ್ಬರೂ 100 ಅಡಿ ರಸ್ತೆಯ ಮಾರ್ಗವಾಗಿ ಬೇಗ ಸಾಗಿದೆವು. ಶಂಕರನ ಕಾರ್ಯಾಲಯಕ್ಕೆ ಹೋಗಿ ಸಮವಸ್ತ್ರ ಧರಿಸಿ ಸಂಘಸ್ಥಾನಕ್ಕೆ ಹೊರಟು ಹೋದ.
ಭಾನುವಾರವಾಗಿದ್ದುದರಿಂದ ಸಂಜೆ ನನಗೆ ಪಾಠ ಹೇಳುವ ನಿತ್ಯ ಕೆಲಸವಿರಲಿಲ್ಲ. ಕೊಕ್ಕರಹಳ್ಳಿ ಕೆರೆಯ ಕಡೆ ತಿರುಗಾಡಲು ಹೋದೆ. ಇದುವರೆಗೆ ಶಂಕರನ ಬಗ್ಗೆ ನನ್ನಲ್ಲಿ ಅಭಿಮಾನ, ಆತ್ಮೀಯತೆಗಳಿದ್ದವು. ಅವನಂಥವನು ಸ್ನೇಹಿತನಾಗಿ, ಹಿರಿಯ ಅಣ್ಣನಾಗಿ ದೊರೆತಿರುವುದು ಪುಣ್ಯವೆಂದು ಭಾವಿಸಿದ್ದೆ. ಅವನ ವ್ಯಕ್ತಿತ್ವದ ಬಗ್ಗೆ ನನ್ನಲ್ಲಿ ಗೌರವ ಬೆಳೆದಿತ್ತು. ಆ ದಿನ ಅವರ ಅಣ್ಣ ಹೇಳಿದ ಮಾತುಗಳನ್ನು ಕೇಳಿದ ಮೇಲೆ ಅವನು ನನಗೆ ಎಟುಕಲಾರದಷ್ಟು ಮೇಲೆ ಹೋಗಿದ್ದಾನೆ ಎನಿಸಿತು. ಅಥವಾ ಅವನ ವ್ಯಕ್ತಿತ್ವವನ್ನು ಪೂರ್ಣವಾಗಿ ಅರಿಯುವಷ್ಟು ಮಟ್ಟಕ್ಕೆ ನಾನೇ ಬೆಳೆದಿಲ್ಲ. ಮುಂದೆ ಅವನು ಮದುವೆ ಸಹ ಮಾಡಿಕೊಳ್ಳುವುದಿಲ್ಲ. ಅವನ ಮನೆಯ ಆರ್ಥಿಕ ಸ್ಥಿತಿ ಬಹಳ ಕಷ್ಟದಲ್ಲಿದೆ. ಆ ಮನೆಯನ್ನು ರೂಢಿಸಿ ಸರಿಯಾಗಿ ನಿಲ್ಲಿಸಬೇಕಾದರೆ ಮುಂದೆ MA ಮಾಡುವ ಇವನೊಬ್ಬನಿಂದಲೇ ಸಾಧ್ಯ. ಆದರೂ ಅವನು ಓದುವುದು ರಾಷ್ಟ್ರದ ಕೆಲಸಕ್ಕಾಗಿ. ತಮ್ಮನನ್ನು ರಾಷ್ಟ್ರದ ಕೆಲಸಕ್ಕಾಗಿ ಕೊಟ್ಟಿರುವುದಾಗಿ ಅವನ ಅಣ್ಣನೇ ಎಷ್ಟು ಸಂತೋಷದಿಂದ ಹೇಳುತ್ತಾರೆ. ಇಂತಹ ದೊಡ್ಡ ವಿಷಯವನ್ನು ಶಂಕರ ನನ್ನ ಸಂಗಡ ಹೇಳಿಯೇ ಇರಲಿಲ್ಲ. ಅವನ ಸ್ವಭಾವ ಮಾತನಾಡುವುದಲ್ಲ, ಕೃತಿಯಲ್ಲಿ ಸಾಧಿಸುವುದು. ಅವನ ಆರ್ಥಿಕ ಸ್ಥಿತಿ ನನಗೆ ತಿಳಿದಿತ್ತು. 2 ಶರ್ಟು 2 ಪಂಚೆಗಳ ಮೇಲೆ ಅವನಲ್ಲಿ ಬಟ್ಟೆ ಇರಲಿಲ್ಲ. ತರಗತಿಯಲ್ಲಿ ಮೊದಲನೆಯವನಾಗಿ ಬರುತ್ತಿದ್ದರಿಂದ ಮೆರಿಟ್ ವಿದ್ಯಾರ್ಥಿ ವೇತನ ಬರುತ್ತಿತ್ತು. ಆದ್ದರಿಂದ ತನ್ನ ಬಟ್ಟೆ ಬರೆಗಳ ವೆಚ್ಚ ಪೂರೈಸಿಕೊಳ್ಳುತ್ತಿದ್ದ. ನನ್ನಂತೆ ಪ್ರೈವೇಟ್ ಪಾಠ ಹೇಳಿದರೆ ಅವನು ತಿಂಗಳಿಗೆ 100 ರೂಪಾಯಿಗಳನ್ನಾದರೂ ಸಂಪಾದಿಸಬಹುದು. ಆದರೂ ಕಾಲೇಜಿನ ವೇಳೆಯನ್ನು ಬಿಟ್ಟರೆ ಉಳಿದ ಎಲ್ಲ ಕಾಲವನ್ನು ಸ್ವಯಂ ಸೇವಕ ಸಂಘಕ್ಕಾಗಿ ವಿನಿಯೋಗಿಸುತ್ತಾನೆ. ಅವನು ಕಾಲೇಜು ಓದುವುದು ಸಂಘಕ್ಕಾಗಿಯೇ, ಸ್ವಂತದ್ದು ಎನ್ನುವುದು ಅವನಲ್ಲಿ ಯಾವುದೂ ಇಲ್ಲ. ಆದರೂ ಅದೆಷ್ಟು ತೃಪ್ತಿಯಿಂದ ಇದ್ದಾನೆ. ಅವನ ಆ ಸಾಮಾನ್ಯ ಚೈತನ್ಯವನ್ನು, ತ್ಯಾಗಮಯ ಜೀವನವನ್ನು ಯೋಚಿಸಿದರೆ ಅವನ ಬಗೆಗೆ ನನ್ನಲ್ಲಿ ಗೌರವ ಸಾಲದೇನೋ ಎನ್ನಿಸುತ್ತದೆ. ಆ ರಾತ್ರಿ ನಾವಿಬ್ಬರು ಜೊತೆಯಲ್ಲಿ ಊಟಕ್ಕೆ ಕುಳಿತಿದ್ದರೂ ನಾನು ಒಂದು ಮಾತನ್ನು ಆಡಿರಲಿಲ್ಲ. ಯಾವುದಾದರೂ ಆಲೋಚನೆ ಮನಸ್ಸಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಮೌನವಾಗಿರುವುದು ನನ್ನ ಸ್ವಭಾವ. ಅದನ್ನರಿತಿದ್ದ ಶಂಕರ ನನ್ನನ್ನು ಮಾತನಾಡಿಸಲಿಲ್ಲ. ಊಟವಾಗಿ ನಾವಿಬ್ಬರೂ ಆಲಯದಿಂದ ಹೊರಬಿದ್ದ ಮೇಲೆ ಅವನೊಡನೆ ಮಾತನಾಡಬೇಕೆಂದು ನನಗೆ ಎನಿಸಿತು. ನನ್ನ ಮುಖಭಾವವನ್ನು ಗುರುತಿಸಿ ಅವನೇ ತಮಾಷೆ ಮಾಡಿದ. ಏನು, ಮುನಿಗಳ ಮೌನ ಮುಕ್ತಾಯವಾಗುವ ಕಾಲ ಸನ್ನಿಹಿತವಾಯಿತೋ? ಈಗ ತಮಾಷೆ ಬೇಡ ಶಂಕರ, ನಾನು ಒಂದು ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಬೇಕೆ? ನಾನು ಇಲ್ಲಿಗೆ ಕವಡೆ ಮಣಿಗಳನ್ನು ತಂದಿಲ್ವಲ್ಲ, ಅಲ್ಲದೆ ಪ್ರಶ್ನೆ ಹೇಳುವವರಿಗೆ ಎಷ್ಟು ದಕ್ಷಿಣೆ ಕೊಡ್ತೀಯ? ನಿನ್ನ ತಮಾಷೆ ಸಾಕು, ನಾನು ಕೇಳುವುದಕ್ಕೆ ಸರಿಯಾದ ಉತ್ತರ ಕೊಡು. ಅದೇನು ಹೇಳು. ನೀನು ನಿನ್ನನ್ನು ರಾಷ್ಟ್ರಕ್ಕಾಗಿ ಮುಡಿಪು ಮಾಡಿದುಕೊಂಡಿದ್ದೀಯಾ ಅಂತ ರಾಮಣ್ಣ ಹೇಳಿದರು. ಆದರೆ ಈಗ ನೀನು ಮಾಡುತ್ತಿರೋದು ಸಂಘದ ಕೆಲಸ, ಮುಂದೆ ಮಾಡೋದು ಅದೇ ಕೆಲಸವೇ. ನಿನ್ನನ್ನು ನೀನು ಸಂಘಕ್ಕೆ ಅರ್ಪಿಸಿಕೊಂಡಿದ್ದೀಯಾ ಅಂದರೆ ಸರಿ. ಅದಕ್ಕೆ ರಾಷ್ಟ್ರ ಎನ್ನುವ ದೊಡ್ಡ ಮಾತನ್ನು ಯಾಕೆ ಉಪಯೋಗಿಸಬೇಕು? ನಿನ್ನ ದೃಷ್ಟಿಯಲ್ಲಿ ಸಂಘ, ರಾಷ್ಟ್ರ ಎರಡೂ ಒಂದೆಯೇ? ಶಂಕರ ನನ್ನನ್ನೇ ಹಿಂತಿರುಗಿ ಪ್ರಶ್ನಿಸಿದ. ರಾಷ್ಟ್ರವೆಂದರೆ ಏನು ಅಂತ ನೀನು ಅರ್ಥ ಮಾಡಿಕೊಂಡಿದ್ದೀಯಾ? ನಾನು ಅರ್ಥ ಮಾಡಿಕೊಂಡಿರೋದು ಹೋಗಲಿ, ನನ್ನ ಪ್ರಶ್ನೆಗೆ ನೇರವಾದ ಉತ್ತರ ಕೊಡು. ನನ್ನ ರಾಷ್ಟ್ರವೆಂದರೆ ಕೇವಲ ಭೌಗೋಳಿಕ ವಿಸ್ತಾರವಲ್ಲ. ಅದು 1-2 ದಿನಗಳಲ್ಲಿ ಆದ ಸಿದ್ಧ ವಸ್ತುವಲ್ಲ. ಅದಕ್ಕೆ ಒಂದು ಇತಿಹಾಸ ಬೇಕು, ಉಜ್ವಲ ಪರಂಪರೆ ಬೇಕು, ಜೀವಂತ ಸಂಸ್ಕೃತಿ ಬೇಕು, ಮೇಲಾಗಿ ಜೀವನದ ಮೌಲ್ಯಗಳಲ್ಲಿ ತನ್ನತನವಿರಬೇಕು. ಇವೆಲ್ಲವನ್ನು ಒಳಗೊಂಡಿರುವುದೇ ರಾಷ್ಟ್ರ. ನಿನ್ನ ಕಲ್ಪನೆಯ ರಾಷ್ಟ್ರ ಸೇವೆಗೂ ನೀನು ಮಾಡುತ್ತಿರುವ ಸಂಘದ ಸೇವೆಗೂ ಸಂಬಂಧವೇನು ಎಂದು ನಾನು ಕೇಳಿದೆ. ಅವನು ಮತ್ತು ಗಂಭೀರವಾದ ಸ್ವರಗಳಲ್ಲಿ ಹೇಳಿದ, ರಾಷ್ಟ್ರ ಸೇವೆಯಂಥ ಕೆಲಸವನ್ನು ಯಾರೂ ಏಕಾಂಗಿಯಾಗಿ ಮಾಡಲು ಸಾಧ್ಯವಿಲ್ಲ. ಎಷ್ಟೇ ಪ್ರಬಲನಾದರೂ ರಾಷ್ಟ್ರದಂತಹ ಸಾಗರಕ್ಕೆ ಹೋಲಿಸಿದರೆ ವ್ಯಕ್ತಿಯ ಶಕ್ತಿ ಸಾಮಾನ್ಯವಾದದ್ದು. ಅದಕ್ಕಾಗಿ ಒಂದು ಸಂಸ್ಥೆ ಬೇಕು. ನನ್ನ ಮುಂದಿರುವುದು 2 ದಾರಿ. ನನ್ನ ಕಲ್ಪನೆಗೆ ತಕ್ಕಂತೆ ನಾನು ಒಂದು ಸಂಸ್ಥೆ ಕಟ್ಟುವುದು, ಅಥವಾ ನನ್ನ ಕಲ್ಪನೆಯೊಡನೆ ಹೆಚ್ಚು ಕಡಿಮೆ ಸಾಮ್ಯವಿರುವ ಒಂದು ಸಂಸ್ಥೆಯನ್ನು ಸೇರುವುದು. ಮೊದಲನೆಯ ಕೆಲಸ ನನ್ನಿಂದ ಅಸಾಧ್ಯವಾದದ್ದು. ಅಲ್ಲದೆ ಪ್ರತಿಯೊಬ್ಬನೂ ತನಗೆ ಸರಿ ತೋರಿಸುವಂತಹ ಸಂಸ್ಥೆಗಳನ್ನು ಕಟ್ಟಲು ಹೊರಟರೆ ನಾಯಿ ಕೊಡಗಳಂತೆ ಆಗುತ್ತದೆ. ಈಗ ನೀನು ಕೆಲಸ ಮಾಡುತ್ತಿರುವ ಸಂಘವು ನಿನ್ನ ಎಲ್ಲ ಆದರ್ಶಗಳಿಗೂ ಸರಿ ಹೊಂದುವ ಸಂಸ್ಥೆಯೋ? ನಾನು ಹಾಗೆ ಹೇಳಲಾರೆ. ಎಲ್ಲರ ಆದರ್ಶಗಳಿಗೂ ಏಕರೀತಿಯಾಗಿ ಸರಿ ಹೊಂದುವಂತಹ ಸಂಸ್ಥೆ ಇರುವುದು ಸಾಧ್ಯವೂ ಇಲ್ಲ. ನಮ್ಮ ಆದರ್ಶಗಳಿಗೆ ತಕ್ಕಂತೆ ಸಂಸ್ಥೆಯ ರಚನೆ, ಕಾರ್ಯಕ್ರಮಗಳನ್ನು ನಿಧಾನವಾಗಿ ನಾವೇ ತಿದ್ದಲು ಯತ್ನಿಸೋಣ. ಅದು ಸರಿ.
ರಾಷ್ಟ್ರ ಮತ್ತು ನಿನ್ನ ಸಂಘ ಎರಡೂ ಒಂದೇ. ಅಸಂಕುಚಿತ ದೃಷ್ಟಿ ಎಂದಿಗೂ ನನ್ನಲ್ಲಿಲ್ಲ. ಸಂಘವಿರುವುದು ರಾಷ್ಟ್ರಕ್ಕಾಗಿ. ಇದು ಬರಿಯ ಒಂದು ಸಾಧನ. ಈ ಸಾಧನವು ಒಂದಲ್ಲ ಒಂದು ದಿನ ಅಳಿದು ಹೋದರೂ ಬಾಧಕವಿಲ್ಲ. ಬೇರೊಂದು ವಿಧದಲ್ಲಿ ಇದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ರಾಷ್ಟ್ರ ಸೇವೆ ನಡೆಯುತ್ತಿದ್ದರೆ ಸಾಕು. ಮತ್ತೆ ಹಿಂದೂಗಳು ಒಂದಾಗಬೇಕು ಎನ್ನುವುದು ನಿನ್ನ ಸಂಘದ ಧ್ಯೇಯವಲ್ಲವೇ? ನಮ್ಮ ದೇಶದಲ್ಲಿರುವ ಇತರ ಮತೀಯರನ್ನು ನೀವು ದ್ವೇಷಿಸುತ್ತೀರಿ. ರಾಷ್ಟ್ರದ ಒಂದು ಭಾಗ ಜನರನ್ನು ದ್ವೇಷಿಸುವ ನೀವು ರಾಷ್ಟ್ರ ಸೇವೆಯನ್ನು ಹೇಗೆ ಮಾಡುತ್ತೀರಿ? ನಾವು ಹಿಂದೂಗಳಲ್ಲದವರನ್ನು ದ್ವೇಷಿಸುತ್ತೇವೆಂದು ನಿನಗೆ ಯಾರು ಹೇಳಿದರು? ನಮ್ಮ ಮೇಲೆ ಇತರರು ಮಾಡುವ ಅಪಪ್ರಚಾರದಿಂದ ಎಲ್ಲರಲ್ಲಿಯೂ ಈ ತಪ್ಪು ಕಲ್ಪನೆ ಬೆಳೆದಿದೆ. ಇತಿಹಾಸದ ಕಾಲದಿಂದ ನೋಡಿದರೂ ಏಕಮತವಿಲ್ಲದ ಹಿಂದೂಗಳು ಹಾಳಾದ ಕಥೆಯೇ ಕಾಣುತ್ತಿದೆ. ಹಿಂದೂ ಧರ್ಮದ ಮೇಲೆ ಪ್ರತ್ಯಕ್ಷ ಪರೋಕ್ಷ ಆಗಿರುವಷ್ಟು ದರೋಡೆ ಇನ್ನಾವ ಧರ್ಮ ಮೇಲೂ ಆಗಿಲ್ಲ. ಅನಾಗರಿಕ ರೀತಿಯಲ್ಲಿ ನಾಶಗೊಳಿಸಿದ ನಮ್ಮ ಪವಿತ್ರ ವಿಗ್ರಹಗಳಿಗೇನು ಕಡಿಮೆಯೇ? ನಮ್ಮ ತಾಯಿ, ಅಕ್ಕ, ತಂಗಿಯರ ಮೇಲೆ ಮಾಡಿರುವ ಪಾಪವಿಕೃತ್ಯಗಳು ಲೆಕ್ಕವಿದೆಯೇ? ಅದೆಷ್ಟು ಜನ ಹಿಂದೂಗಳನ್ನು ಬಲಪ್ರಯೋಗದಿಂದ ಆಸೆ ಹುಟ್ಟಿಸುವುದರಿಂದ ಹಿಂದೂ ಧರ್ಮದ ಮೇಲೆ ಮಾಡುವ ಅಪಪ್ರಚಾರದಿಂದ ತಮ್ಮ ಮತಕ್ಕೆ ಇತರರನ್ನು ಸೇರಿಸಿಕೊಳ್ಳುತ್ತಿಲ್ಲ. ಹಾಗಾದರೆ ನಮ್ಮ ಸಮಾಜದಲ್ಲಿ ನ್ಯೂನ್ಯತೆಗಳಿಲ್ಲವೇ? ಇಲ್ಲವೆಂದವರು ಯಾರು? ನಮ್ಮ ನ್ಯೂನ್ಯತೆಯ ಲಾಭವನ್ನು ದುರುಪಯೋಗ ತೆಗೆದುಕೊಳ್ಳುವ ವ್ಯಾಪಾರಿ ಮನೋಭಾವ ಇತರರಲ್ಲಿ ಏಕಿರಬೇಕು? ರಾಷ್ಟ್ರ ಜೀವನ ಕೇವಲ ಹಿಂದೂಗಳದು ಮಾತ್ರವೇ ಅಲ್ಲ ಎಂಬುದನ್ನು ನಾನೆಂದು ಅಲ್ಲಗಳೆಯುವುದಿಲ್ಲ. ರಾಷ್ಟ್ರ ಎಂಬುದನ್ನು ಬರಿಯ ರಾಜಕೀಯ ಅಥವಾ ಆರ್ಥಿಕ ಅನುಕೂಲಕ್ಕೋಸ್ಕರ ಮಾಡಿಕೊಂಡು ಆಡಳಿತ ಹಿಡಿಕಟ್ಟು ಎನ್ನುವ ಸಂಕುಚಿತ ನೋಟದಿಂದ ನೋಡುವುದನ್ನು ಬಿಟ್ಟು ಸಮಗ್ರ ರೀತಿಯಲ್ಲಿ ನೋಡು. ನನ್ನ ರಾಷ್ಟ್ರವೇ ನನಗೆ ತಾಯಿ. ನನ್ನ ರಾಷ್ಟ್ರದಿಂದಲೇ ನನಗೆ ಮುಕ್ತಿ. ನಾನು ಪೂಜಿಸುವ ದೇವರು ನನ್ನ ರಾಷ್ಟ್ರ ದೇವರಾಗಿರಬೇಕು. ನಾನು ಸತ್ತರೆ ನನ್ನ ಚಿತಾಭಸ್ಮವನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರೆ ಸಾಕು. ಆದರೆ ಇತರರ ಆದರ್ಶ ಹಾಗಿಲ್ಲ. ರಾಷ್ಟ್ರಭಕ್ತಿಯ ಪ್ರಶ್ನೆ ಬಂದಾಗ ಅವರು ಹಿಂದೂ ದೇಶಕ್ಕೆ ನಿಷ್ಠೆ ತೋರಿಸಬಹುದು. ಧರ್ಮದ ಪ್ರಶ್ನೆ ಬಂದಾಗ ಮೆಕ್ಕ ಅಥವಾ ಪ್ಲಥಮೀನ ಮೇಲೆಯೇ ಅವರ ನಿಷ್ಠೆ. ಧರ್ಮದ ಮತ್ತು ರಾಷ್ಟ್ರದ ಆದರ್ಶಗಳಿಗೆ ತಿಕ್ಕಾಟ ಬಂದರೆ ಅಂತಹ ಸಂದರ್ಭಗಳಿಗೇನು ಕಡಿಮೆ ಇಲ್ಲ. ಅವರ ನಿಷ್ಠೆ ಯಾವ ಕಡೆಗೆ ಒಲುತ್ತದೆ ಎನ್ನುವುದು ಸಂದೇಹಾಸ್ಪದ ವಿಷಯವೇ. ಆದರೆ ಹಿಂದುವಿನ ಪ್ರಶ್ನೆ ಹಾಗಲ್ಲ. ಅವನ ದೆಹಲಿ, ಕಾಶಿ ಎರಡೂ ಈ ದೇಶದಲ್ಲಿಯೇ ಇವೆ. ನಿನ್ನ ಅಭಿಪ್ರಾಯವನ್ನು ನಾನು ಒಪ್ಪುತ್ತೇನೆ ಶಂಕರ. ಆದರೂ ಮತ, ರಾಜಕೀಯ ಎರಡೂ ಬೇರೆ ಬೇರೆ ಆದದ್ದಲ್ಲವೇ? ವಾಸ್ತವತೆಗೆ ದೂರವಾದಾಗ ಅಸಾಧ್ಯವಾದ ಒಣ ಆದರ್ಶದ ಕೂಗನ್ನು ನೀನು ಪಠಿಸಬೇಡ. ರಾಜಕೀಯದ ಹಿಂದೆ ಮತದ ಶಕ್ತಿ ಇಲ್ಲದಿದ್ದರೆ ರಾಷ್ಟ್ರ ವಿಭಜನೆ ಏಕೆ ನಡೆಯುತ್ತದೆ? ಭಾರತದ ಕ್ರೈಸ್ತ ಮತವು ರಾಜಕೀಯದಲ್ಲಿ ಕಡಿಮೆ ಪ್ರಮಾಣದ ಆಟ ಆಡಿಸುತ್ತದೆಯೇ? ಹಿಂದೂ ಮತದವರ ಸಂಘಟನೆ ನಡೆಯಬೇಕು. ಹಿಂದೂ ಸಮಾಜದಲ್ಲಿ ಬೆಳೆದಿರುವ ಹೊಲಸು ಕಳೆಗಳನ್ನು ಕಿತ್ತು ಹಾಕಬೇಕು. ಹಾಗೆ ಮಾಡಲು ಯಾವುದಾದರೂ ಸಂಘ ಸಂಸ್ಥೆಗಳು ಬೇಕು. ಕ್ರೈಸ್ತರನ್ನು ನೋಡು. ಅವರ ಮತೀಯರ ಸಂಘಟನಾ ಕಾರ್ಯ ಎಷ್ಟು ವ್ಯವಸ್ಥಿತವಾಗಿ ನಡೆದಿದೆ. ಅತ್ಯಂತ ವ್ಯವಸ್ಥಿತವಾದ ಯಾವ ರಾಜಕೀಯ ಸಂಸ್ಥೆಯನ್ನಾದರೂ ಅದು ಮೀರಿಸುತ್ತದೆ. ಮುಸಲ್ಮಾನರು ಒಗ್ಗಟ್ಟು ಮೊದಲಿನಿಂದಲೂ ಇದೆ. ನತದೃಷ್ಟರಾದ ಹಿಂದೂಗಳಲ್ಲಿ ಸಂಘಟನೆಯ ಕಾರ್ಯ ನಡೆಯದೇ ಇದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ಹೆಸರಿಲ್ಲದಂತಾಗುತ್ತದೆ. ಕೊನೆಯ ಮಾತುಗಳನ್ನು ಆಡುವಾಗ ಶಂಕರನ ತುಟಿ ಕಂಪಿಸಿತು. ಮಾತಿನ ಬರದಲ್ಲಿ ಮರೆತು ನಾವು ಬೀದಿಯ ಒಂದು ಪಕ್ಕದಲ್ಲಿ ನಿಂತಿದ್ದೆವು. ಯಾವುದೋ ಒಂದು ಲಾರಿ ಭಯಂಕರ ಶಬ್ದ ಮಾಡುತ್ತಾ ರಸ್ತೆಯಲ್ಲಿ ಓಡಿತು. ಶಂಕರನ ಮಾತಿನ ಲಹರಿಯಲ್ಲಿ ನನ್ನ ಮನಸ್ಸು ತೇಲಿ ಹೋಗಿತ್ತು. ಶಂಕರ, ನಿನ್ನ ಮಾತನ್ನು ನಾನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಬೇಕು. ನನಗೆ ಈ ಬಗೆಯ ಇನ್ನು ಕೆಲವು ಪುಸ್ತಕಗಳನ್ನು ತಂದುಕೊಡು ಎಂದೆ. ನಾಳೆ ನನ್ನ ಜೊತೆ ಯೂನಿವರ್ಸಿಟಿ ಲೈಬ್ರರಿಗೆ ಬಾ. ಶಂಕರ ಅವನಿದ್ದ ಕಾರ್ಯಾಲಯಕ್ಕೆ ಹೋದ. ನಾನು ನಿಧಾನವಾಗಿ ಯೋಚಿಸುತ್ತಾ ರೂಮಿನ ಕಡೆ ನಡೆದೆ. ಮುಂದೆ ನಮ್ಮ ಸತ್ಯನು ಶಂಕರಣ್ಣನ ಮಾತು ಕೇಳಿ RSSನಲ್ಲಿ ಸೇರುವನೇ? ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.